ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ದ್ವಾದಶ ರಾಶಿಗಳ ರಾಶಿಫಲ 2026 ಗುರು ಬದಲಾವಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜಯ ಶ್ರೀ ಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡೋಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಮಿಥುನ ರಾಶಿಯವರಿಗೆ 2026 ಗುರು ಬದಲಾವಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಮಿಥುನ ರಾಶಿಯವರಿಗೆ 2 ಜೂನ್ 2026 ಮಂಗಳವಾರ ನಡೀತಕ್ಕಂಥ ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ನೋಡಿ, ಮಿಥುನ ರಾಶಿಗೆ 2ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ. ಫಸ್ಟು ವಿಷಯ ನೋಡ್ಕೊಳ್ಳೋಣ. ರಾಶಿಯಾಧಿಪತಿ ಬುಧ ಮಿಥುನ ರಾಶಿಗೆ ರಾಶಿಯಲ್ಲೇ ಇದ್ದಾನೆ. ಅದೇ ರೀತಿ ಮಿಥುನ ರಾಶಿಗೆ ಪಂಚಮ ಸ್ಥಾನಾಧಿಪತಿ ಶುಕ್ರ 5th ಲಾರ್ಡ್ ಬುಧನ ಜೊತೆ ರಾಶಿಯಾಧಿಪತಿ ಜೊತೆ ಇದ್ದಾನೆ. ವಿಪರೀತ ರಾಜಯೋಗಗಳು ಬರ್ತಕ್ಕಂಥ ವರ್ಷ, ಗುರು ಬದಲಾವಣೆಯ ವರ್ಷ. ಜೂನ್ 2ರಿಂದ ನೆಕ್ಸ್ಟ್ 27ರವರೆಗೂ ಭಾರಿ ಚೆನ್ನಾಗಿರ್ತೀರ. ಹಣಕಾಸಿನ ವಿಷಯದಲ್ಲಂತೂ ನೀವು ಅಂದ್ಕೊಂಡಿದ್ದಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದರಲ್ಲಿ ಭೂಮಿ ಮೇಲೆ ಹಣ ಹಾಕಿರೋರು, ಯಾವುದಾದ್ರು ಬಿಲ್ಡಿಂಗ್ ಕಟ್ಟೋದಕ್ಕೆ ಜಾಯಿಂಟ್ ವೆಂಚರ್ಸ್ ಎಲ್ಲ ಮಾಡ್ಕೊಂಡಿರೋರು, ಅವರೆಲ್ಲರ ಕನಸು ನನಸಾಗುತ್ತೆ. ಅಪ್ಪ ಇದಾಗುತ್ತೋ ಇಲ್ವೋ, ಈ ಪ್ರಾಜೆಕ್ಟು ಏನಾಗುತ್ತೋ, ಇಷ್ಟು ಹಾಕ್ಬಿಟ್ಟಿದ್ದೀನಿ ಬಂಡವಾಳ ಅಂತಿದ್ದವರೆಲ್ಲ ₹1 ಹಾಕಿದ್ರೆ ₹10, ₹10 ಹಾಕಿದ್ರೆ ₹100, ಈ ಥರ ಔಟ್ ಪರ್ಸೆಂಟೇಜ್ ಲಾಭ ಮಾಡ್ತಕ್ಕಂಥ ಯೋಗಗಳಿದೆ. ಮನೆ ಕಟ್ತಕ್ಕಂಥ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ, ಭೂಮಿ ಮೇಲೆ ಏನಾದರೂ ಲಿಟಿಗೇಷನು, ಕೋರ್ಟ್ ಕಚೇರಿ ಇದ್ದರೆ ಅದರಿಂದ ಈಚೆ ಬರ್ತಕ್ಕಂಥ ಯೋಗ, ಬ್ರದರ್ಸ್ ಸಿಸ್ಟರ್ಸ್ ಪ್ರಾಪರ್ಟಿ ಲಿಟಿಗೇಷನ್ ಆ ಥರ ಏನಾರು ಇದ್ದರೆ ಅದರಿಂದ ಹೊರಬರ್ತಕ್ಕಂಥ ಯೋಗ ಭಾರಿ ಒಳ್ಳೆಯದಾಗುತ್ತೆ. ಬೈಯಿಂಗ್ ಸೆಲ್ಲಿಂಗಲ್ಲಿ, ರಿಯಲ್ ಎಸ್ಟೇಟಲ್ಲಿ ಭೂಮಿ ಮೇಲೆ ಹಾಕಿರ್ತಕ್ಕಂಥ ಬಂಡವಾಳಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಈವನ್ ಗೋಲ್ಡ್, ಸಿಲ್ವರ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದವ್ರಿಗೂ ಚೆನ್ನಾಗಿರುತ್ತೆ. ಶೇರ್ ಸ್ಟಾಕ್ ಮಾರ್ಕೆಟ್ ಮಾಡ್ತಿರ್ತಕ್ಕಂಥವ್ರಿಗೂ ಚೆನ್ನಾಗಿರುತ್ತೆ. ಇದು ಒಳ್ಳೆಯದೇ. ಇದ್ರ ಜೊತೆಗೆ 11ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲೇ ಇದ್ದಾನೆ, ಮಾರ್ಸ್, ಮಂಗಳ ಗ್ರಹ ಏನು ಬುಧ ಗ್ರಹ ಮಿಥುನ ರಾಶಿಗೆ ಓಹೋ ಅಂತ ಒಳ್ಳೇದು ಮಾಡ್ತಕ್ಕಲ್ಲ. ಬಟ್ 11ನೇ ಮನೆ ಅಧಿಪತಿ 11ನೇ ಮನೆಯಲ್ಲೇ ಇರೋದ್ರಿಂದ ಲಾಭ ಗ್ಯಾರಂಟಿ ಸಿಗುತ್ತೆ. 9ನೇ ಮನೆಯಲ್ಲಿ ರಾಹು, 3ನೇ ಮನೆಯಲ್ಲಿ ಕೇತು, ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು. ಆಮೇಲೆ 2ನೇ ಅಧಿಪತಿ ಬುಧನಿಗೆ ಚಂದ್ರ ಏನು ಓಹೋ ಅಂತ ಹೆಲ್ಪ್ ಮಾಡ್ತಕ್ಕಂಥವನಲ್ಲ, ಆದರೂ 7ನೇ ಮನೆಯಲ್ಲಿದ್ದಾನೆ. ಬುಧನನ್ನು ಚಂದ್ರ, ಶುಕ್ರನನ್ನು ಚಂದ್ರ ನೋಡ್ತಿರ್ತಕ್ಕಂಥದ್ದು. ಹಣಕಾಸು ಖರ್ಚು ಕೊಡ್ತಾನೆ ಅಂತಾಯಿತು. ಖರ್ಚು ಕೊಡ್ತಾನೆ ಅಂದರೆ ಸಂಪಾದನೆ ಆಗೇ ಆಗುತ್ತಾನೆ. ಅದರಿಂದ ಚಂದ್ರ ಶುಕ್ರನ ನೋಡಿದ್ರೆ ಹಣ ಖರ್ಚಿದೆ, ಚಂದ್ರ ಬುಧನನ್ನು ನೋಡಿದ್ರೆ ಆಗ ನಾವೇನು ಮಾಡಬೇಕು, ಮನೆ ಕಟ್ಟೋದಕ್ಕೆ ಪ್ರಾರಂಭಿಸಬೇಕು, ಓಕೆ, ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಪ್ರಾರಂಭಿಸಬೇಕು, ಒಂದು ಭೂಮಿ ತಗೊಳ್ಳೋಕ್ಕೆ ಪ್ರಾರಂಭಿಸಬೇಕು. ಅದನ್ನು ನಾವು ಪ್ರಾಫಿಟಬಲ್ ಮಾಡ್ಕೋಬೋದು. ಕಾರ್ ತೊಗೊಳ್ತೀನಿ, ಅದು ತೊಗೊಳ್ತೀನಿ ಅಂತೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಏನೋ ಬೇಕು ಒಂದು ಸ್ವಲ್ಪ ಸ್ಟೇಟಸ್ಗೆ ಅಂದರೆ ತಗೊಳ್ಳಿ. ಇಲ್ಲ ಅನ್ನಂಗಿದ್ರೆ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಮಾಡಿ. ಎಕ್ಸ್ಟ್ರಾ ಲಕ್ಸುರಿ ಏನು ಬೇಕು ಅಂತ ಬಿಡಿ. ಇಲ್ಲಾಂದರೆ ಅಪ್ರಿಷಿಯೇಷನ್ ವಿಷಯ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಕಾಮನ್ ಆದಂಥ ವಿಷಯಗಳು. ಆಮೇಲೆ ಬುಧನಿಗೆ 12ನೇ ಮನೇಲಿ ಸೂರ್ಯ, 3ನೇ ಮನೇಲಿ ಕೇತು. ಇದು ಕಾಮನ್ನಾಗಿ ನಾವು ಹೇಳ್ಕೊಂಬಂದಿದ್ದೀವಿ. ಕೇತು ಬಂದು ಸಿಂಹರಾಶಿಯಲ್ಲಿರೋದ್ರಿಂದ ಗೌರ್ಮೆಂಟ್ ಸೆಕ್ಟರ್ಲಿರೋರಿಗೆ ಒಳ್ಳೇದಲ್ಲ ಅಂತ. ಅದರಿಂದ ಗೌರ್ಮೆಂಟ್ ಸೆಕ್ಟರ್ಲಿರ್ತಕ್ಕಂಥ ಮಿಥುನ ರಾಶಿಯವರಿಗೆ 12ನೇ ಮನೇಲಿ ಸೂರ್ಯ ಬೇರೆ ಬಂದುಬಿಟ್ಟ. ಸೊ ಸೂರ್ಯ 12ನೇ ಮನೆಗೆ ಬಂದರೆ ಅಲ್ಲಿ ಪವರ್ಲೆಸ್ ಆಯ್ತಾ ಸೂರ್ಯನ ಮನೇಲಿ ಬೇರೆ ಕೇತು ಇದ್ದಾನೆ. ಅದರಿಂದ ಗೌರ್ಮೆಂಟ್ ಸೆಕ್ಟರ್ಗಳವರು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಈಗ ಬರೋಣ ಎಜುಕೇಷನಲ್ಲಿ ಹೆಂಗಿರ್ತಾರೆ ಅಂತ. 4ನೇ ಅಧಿಪತಿ ಬುಧ ರಾಶಿಯಲ್ಲಿದ್ದಾರೆ. ಅದರಿಂದ ಮಿಥುನ ರಾಶಿಯಲ್ಲಿರೋ ಸ್ಟೂಡೆಂಟ್ಸ್ಗೆ ಜಾಕ್ಪಾಟ್. ಅವ್ರು ಅಂದ್ಕೊಂಡಿದ್ದು ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ. ಹೊರದೇಶಕ್ಕೆಲ್ಲ ಹೋಗಿ ಓದಬೇಕು ಅಂತ ಮಿಥುನ ರಾಶಿಯವರು ಅಂದ್ಕೊಂಡ್ರೆ ಫಸ್ಟ್ ಕ್ಲಾಸಾಗಿ ಸೀಟ್ ಸಿಗುತ್ತೆ, ಓದ್ಬೋದು. ನಿಜ ಹೇಳಬೇಕು ಅಂದರೆ ಜ್ಯೋತಿಷದ ಪ್ರಕಾರ ಹಿಂಗೆ ನೋಡ್ಕೋಬೋದು. ಜನರಲ್ ನಾಲೆಡ್ಜ್ ಪ್ರಕಾರ ಯಾವ ದೇಶವೂ ಇವಾಗ ನೆಮ್ಮದಿಯಾಗಿಲ್ಲ. ಎಲ್ಲ ದೇಶಕ್ಕಿಂತ ಭಾರತ ದೇಶನೇ ನೆಮ್ಮದಿಯಾಗಿದೆ. ಸೊ ಅದರಿಂದ ಈ ಯುದ್ಧಗಳು ಇವೆಲ್ಲ ಏನೇನಿದೆಯಲ್ಲ ಸ್ವಲ್ಪ ಕಡಿಮೆ ಆಗೋವರು ಸ್ಟೂಡೆಂಟ್ಸ್ ಎಲ್ಲನೂ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ಓದಬೇಕು ಅನ್ನೋದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ಜನರಲ್ ನಾಲೆಡ್ಜ್ ನಾನು ಹೇಳ್ತಿರೋದು. ಬಟ್ ಮಿಥುನ ರಾಶಿಯವ್ರಿಗೆಲ್ಲ ರಿಸ್ಕ್ ತೊಗೊಂಡು ಹೋದರೂ ಕೂಡ ಚೆನ್ನಾಗಿರ್ತಾರೆ ಅವರು. ಯಾಕಂದರೆ 4ನೇ ಅಧಿಪತಿ ರಾಶಿಯಲ್ಲೇ ಇದ್ದಾನಲ್ಲ, ಅದಕ್ಕೋಸ್ಕರ ಎಜುಕೇಷನ್ ವಿಷಯ. ಆಮೇಲೆ ಇನ್ನು ಕೆರಿಯರಲ್ಲಿ ಅಂತ ನಾನು ನೋಡಿದಾಗ ಗೌರ್ಮೆಂಟ್ ಸೆಕ್ಟರ್ ಅವ್ರಿಗೆ ಸ್ಯಾಚುಟರಿ ವಾರ್ನಿಂಗ್ ಹೇಳಿರೋದು. ಪ್ರೈವೇಟ್ ಸೆಕ್ಟರ್ ಅವ್ರಿಗೆ ಏನೂ ತೊಂದರೆ ಇಲ್ಲ. 10ನೇ ಮನೇಲಿ ಶನಿ, ಕರ್ಮಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದಕ್ಕೆ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಇನ್ನು ಮ್ಯಾರೇಜ್, ಮದುವೆ ವಿಷಯಕ್ಕೆ ಅಂತ ಬಂದಾಗ 3ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಪ್ರಯತ್ನ ಸ್ಥಾನದಲ್ಲಿ ಕೇತು ಒಂದು ಸ್ವಲ್ಪ ತೊಂದರೆಗಳನ್ನ ಕೊಡ್ಬೋದು. ಅದರಿಂದ ನೀವಾಗಿ ಈ ವರ್ಷ ಪ್ರಯತ್ನಪಟ್ಟು ಮದುವೆನೇ ಆಗಬೇಕು ಅಂತ ಹೇಳ್ತಕ್ಕಂಥದ್ದಕ್ಕೆ ಹೋಗ್ಬೇಡಿ. ತಾನಾಗಿ ಮದುವೆಗೆ ಆಫರ್ಸ್ ಬಂತು, ಒಳ್ಳೆ ಮಂತನ ಡಬಲ್ ಚೆಕಪ್ ಮಾಡಿ ಚೆನ್ನಾಗಿದ್ದರೆ ಮದುವೆಗೆ ಹೋಗ್ಬೋದು. ಇನ್ನು ಮಗುಗೋಸ್ಕರ ನೋಡ್ತಿರ್ತಕ್ಕಂಥವ್ರು ಧಾರಾಳವಾಗಿ ಸಂತಾನ ಪ್ರಾಪ್ತಿ ಆಗೋ ಚಾನ್ಸಸ್ ಉಂಟು. 5ನೇ ಅಧಿಪತಿ
ರಾಶಿಯಲ್ಲಿ ಇದ್ದಾನೆ ಶುಕ್ರ, ಅದರಿಂದ ಮಕ್ಕಳಾಗ್ತಕ್ಕಂಥ ಯೋಗ. ಕೆಲವರು IVFಗೆಲ್ಲ ಹೋಗಿ ಟ್ರೈ ಮಾಡಿ ಬೇಸತ್ತಿರೋರು ಕೂಡ ಈ ವರ್ಷ ಟ್ರೈ ಮಾಡಿ. ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ಗುರು ಉಚ್ಚವಾಗಿದ್ದಾನೆ, ಅದರಿಂದ ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ತಾನೇ ಒಂದು ಮಗು ಆಗೋದು. ಆದ್ದರಿಂದ ಈ ವರ್ಷ ಆಗೇ ಆಗುತ್ತೆ. ನೀವು ಸ್ವಲ್ಪ ರಿಸ್ಕ್ ತೊಗೊಂಡು ಖರ್ಚು ಮಾಡಿದ್ರು ಕೂಡ ಫಲಿತಾಂಶ ಸಿಗುತ್ತೆ. 2ನೇ ಮನೆಯಲ್ಲಿ ಗುರು ಉಚ್ಚವಾಗಿರೋದ್ರಿಂದ ಬಂಗಾರ, ಯಾರ್ಯಾರು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಂಗಾರ ಅಡಮಾನ ಇಟ್ಟಿರ್ತಾರಲ್ಲ, ಬಂಗಾರ ಎಲ್ಲ ಬಿಡಿಸ್ಕೊಂಬರೋ ಚಾನ್ಸ್ ಇದೆ. ಬಂಗಾರ ಇನ್ನೂ ಕೊಂಡ್ಕೊಳ್ಳೋ ಚಾನ್ಸು ಇದೆ ಮಿಥುನ ರಾಶಿಯವರಿಗೆ. ಯಾಕಂದರೆ 2ನೇ ಮನೇಲಿ ಗುರು ಉಚ್ಚ, ಗುರುನೇ ಬಂಗಾರ. ಅದೇ ರೀತಿ ರೇಷ್ಮೆ ಸೀರೆಗಳು, ರೇಷ್ಮೆ ಬಟ್ಟೆಗಳೆಲ್ಲ ಹೆಣ್ಮಕ್ಳು ಭಾರಿ ಇಷ್ಟ ಇರ್ತದೆ ಅವ್ರಿಗೆಲ್ಲ. ಈ ವರ್ಷ ನೀವು ನೋಡಿದ್ರೆ ನಿಮ್ಮ ಲೈಫ್ ಟೈಮಲ್ಲಿ ಒಂದು 10 ವರ್ಷದಲ್ಲಿ 12 ವರ್ಷದಲ್ಲಿ ನೀವು ಏನು ರೇಷ್ಮೆ ಸೀರೆ, ರೇಷ್ಮೆ ಬಟ್ಟೆಗಳನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೋ ಅದಕ್ಕೆ ಈಕ್ವಲಾಗಿ ಈ ವರ್ಷ ನಾನು ಜಾಸ್ತಿ ಖರೀದಿ ಮಾಡಿದೆ ಅಂತ ನೀವು ಹೇಳ್ತೀರಾ. ಯಾಕಂದರೆ ಗುರು ಅಂದರೆ ರೇಷ್ಮೆ, ಬಂಗಾರನೂ ಹೇಳ್ಬೋದು. ಸೊ ಹೆಣ್ಮಕ್ಳಿಗಾಗಲಿ, ಈವನ್ ಗಂಡು ಮಕ್ಕಳು ಅಷ್ಟೇ ರೇಷ್ಮೆ ಪಂಚೆ ಎಲ್ಲ ಉಡ್ತಾರಲ್ಲ. ಸೊ ಆ ಥರದ್ದೆಲ್ಲ ಆಗ್ಬೋದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇನ್ನು ಹೆಲ್ತ್ ವಿಷಯ ಅಂತ ಬಂದ್ವಿ ಅಂದರೆ 3ನೇ ಮನೇಲಿ ಕೇತು ಇರೋದ್ರಿಂದ ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ಕಿತ್ತಾಟಗಳು ಬರೋ ಚಾನ್ಸಸ್ ಉಂಟು. ಅದರಿಂದ ಫ್ಯಾಮಿಲಿ ಬಿಸ್ನೆಸ್ ಇದ್ದೀವಿ, ಅಣ್ಣ ತಮ್ಮಂದ್ರ ನಡೆಸ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹುಷಾರಾಗಿರಿ. ಅದೇ ರೀತಿ ಅಣ್ಣ ತಮ್ಮಂದ್ರ ಜೊತೆ ಜಗಳ ಆಗೋದು, ಅಣ್ಣ ತಮ್ಮಂದರಿಗೆ ಏನಾದರೂ ಆಕ್ಸಿಡೆಂಟ್ಸ್ಗಳಾಗಿ ಮೆಡಿಕಲ್ ಎಕ್ಸ್ಪೆನ್ಸು, ಸರ್ಜರಿ ಈ ಥರ ಎಲ್ಲ ಬಂದು ಸ್ವಲ್ಪ ಮನಸ್ಥಿತಿ ನಿಮಗೆ ಬಾಧೆ ಕೊಡಬಹುದು. 9ನೇ ಮನೇಲಿ ರಾಹು. 9ನೇ ಮನೆ ಅನ್ನೋದು ಭಾಗ್ಯಸ್ಥಾನ ಅಂತೀವಿ, ತಂದೆಯ ಸ್ಥಾನ. ತಂದೆ ಜೊತೆ ಕಿತ್ತಾಡ್ಕೊಂಡ್ಬಿಡ್ಬೋದು ನೀವು. ಅದು ಫ್ಯಾಮಿಲಿ ಬಿಸ್ನೆಸ್ ಇರುವಾಗ ತಂದೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ, ನೀವೆಲ್ಲ ಡೈರೆಕ್ಟರ್ಸ್ ಆಗಿರ್ತೀರ ಅಣ್ಣ ತಮ್ಮಂದರು, ನೀವೇನೋ ತಂದೆ ಜೊತೆ ಜಗಳ ಮಾಡ್ಕೊಂಡ್ಬಿಡ್ಬೋದು. ಅದರಿಂದ ತಂದೆ BP ಶುಗರ್ ರೈಸ್ ಮಾಡಿಕೊಂಡು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಮು ಅದು ಇದು ಇತ್ತಂದರೆ ಓಪನ್ ಹಾರ್ಟ್ ಸರ್ಜರಿ, ಸ್ಟೆಂಟು ಅದು ಇದು ಅಂತ ಬಂದ್ಬಿಡ್ಬೋದು. ಅದರಿಂದ ತಮ್ಮಂದ್ರಿಗೂ ಟೆನ್ಷನ್ ಕೊಡಬೇಡಿ, ಅಣ್ಣ ತಮ್ಮಂದ್ರಿಗೂ ಟೆನ್ಷನ್ ಮಾಡ್ಕೋಬೇಡಿ, ತಂದೆಗೂ ಟೆನ್ಷನ್ ಕೊಡಬೇಡಿ. ಮಕ್ಕಳು ಕೊಟ್ರಿ ಅಂದರೆ ಭಾಗ್ಯಸ್ಥಾನದಲ್ಲಿ ರಾಹು, ಸಹೋದರ ಸ್ಥಾನ, ಪ್ರಯತ್ನ ಸ್ಥಾನ ಅಣ್ಣ ತಮ್ಮಂದರು, ಅದು ಮಾತ್ರ ಸ್ವಲ್ಪ ತೊಂದರೆ ಕೊಡ್ಬೋದು. ಅದು ಕೊಟ್ಟರು ಅಂದರೆ ನೀವೆಲ್ಲ ಇಷ್ಟೆಲ್ಲ ಒಳ್ಳೊಳ್ಳೆ ದುಡ್ಡು ಕಾಸು ಇದೆಲ್ಲ ಬರೋ ಟೈಮಲ್ಲಿ ಮಿಥುನ ರಾಶಿಯವರು ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಸಹೋದರ ಸ್ಥಾನಕ್ಕೆ ಸಹೋದರರೆಲ್ಲ ಚೆನ್ನಾಗಿರಬೇಕು, ಗಟ್ಟಿಯಾಗಿರಬೇಕು ಅಂದರೆ ಅವ್ರು ಒಳ್ಳೇದಾಗಬೇಕು. ನಮ್ಮ ಪ್ರಯತ್ನ ಸ್ಥಾನ ಏನೇ ಪ್ರಯತ್ನ ಪಟ್ಟರು ಚೆನ್ನಾಗಾಗಬೇಕು ಅಂದರೆ ನೀವು ಹೋಗಬೇಕಾಗಿರೋ ದೇವಸ್ಥಾನನೇ ವೈದೀಶ್ವರನ ದೇವಸ್ಥಾನ, ಮಂಗಳ ಗ್ರಹದ ದೇವಸ್ಥಾನ ಅಂತೀವಿ. ಸೊ ತಂದೆಯವ್ರಿಗೆ ಏನಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ, ಅಣ್ಣ ತಮ್ಮಂದ್ರಿಗೆ ಏನಾದ್ರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಕರ್ಕೊಂಡೋಗಿ ವೈದೀಶ್ವರನ ದೇವಸ್ಥಾನಕ್ಕೆ ಮಂಗಳವಾರದ ದಿನವೇ ಹೋಗಿ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸಿ. ಅಲ್ಲಿ ಹೋಗಿದ ತಕ್ಷಣವೇ ದೇವರು ಅಮ್ಮನವರ ಎದುರುಗಡೆನೇ ಹೆಜ್ಜೆಗಳು ಗುರುತಿರ್ತದೆ, 1-2-4 ಹೆಜ್ಜೆ ಗುರುತು. ಅಲ್ಲಿ ನಿಂತ್ಕೊಳ್ಳಿ. ಹೋಗೋವಾಗ ಸ್ವಲ್ಪ ಉಪ್ಪು, ಆಮೇಲೆ ಮೆಣಸು, ಬೆಲ್ಲ ಅಲ್ಲೇ ಮಾರ್ತಿರ್ತಾರೆ, ತಗೊಂಡೋಗಿ ಆ ಉಪ್ಪು ಮೆಣಸು ಅಲ್ಲಿ ಆ ಕಾಲು ಹೆಜ್ಜೆ ಇಟ್ಟಿರ್ತಾರಲ್ಲ ಬೇಡ್ಕೊಳ್ಳಿ. ನಮಗೇನೇ ಆರೋಗ್ಯ ಅದು ಇದು ಸಮಸ್ಯೆಗಳಾಗಬಾರ್ದು, ಅಣ್ಣ ತಮ್ಮಂದ್ರೆ ನಾವು ಒಗ್ಗಟ್ಟಾಗಿರಬೇಕು. ಮಂಗಳ ಗ್ರಹನೇ ಸಹೋದರ ಕಾರಕ. ಆಮೇಲೆ ಆರೋಗ್ಯಕ್ಕೆ ರಕ್ತ ಸಂಬಂಧವಾದಂಥ ಯಾವುದೇ ಕಾಯಿಲೆಗಳನ್ನು ದೂರ ಮಾಡ್ತಕ್ಕಂಥವನು ಮಂಗಳ ಗ್ರಹ. ಆ ಸ್ಥಳಕ್ಕೆ ಬಂದಿದ್ದೀವಿ, ನಮ್ಗೆ ಒಳ್ಳೇದಾಗಲಿ ಅಂತ ದೃಷ್ಟಿ ಸುತ್ತಿಬಿಟ್ಟು ಉಪ್ಪು ಮತ್ತು ಮೆಣಸನ್ನ ಅಲ್ಲಿ ಹಾಕ್ಬಿಡಿ, ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅಲ್ಲೇ ಮೆಣಸು ಮತ್ತು ಉಪ್ಪು ಕೊಡ್ತಾರೆ, ಅದನ್ನು ತಗೊಂಡು ತಿಂದುಬಿಡಿ. ಓಕೆ, ಜಸ್ಟ್ 1-2 ಮೆಣಸು ಉಪ್ಪು ತಿಂದುಬಿಡಿ. ಈ ಬೆಲ್ಲ ತೊಗೊಂಡೋಗಿ ಅಲ್ಲೊಂದು ಕೊಳ ಇರುತ್ತೆ, ಕಲ್ಯಾಣಿ, ಆ ಕೊಳದಲ್ಲಿ ಮಿಕ್ಸ್ ಮಾಡಿಬಿಡಿ. ಇದ್ರ ಜೊತೆಗೆ ಕೀಳ್ಪೆರುಂಪಳ್ಳಂ ಅಂತ ಕೇತು ಗ್ರಹದ ದೇವಸ್ಥಾನ. ಸೊ 3ನೇ ಮನೇಲಿ ಕೇತು ಅಲ್ವಾ, ಅಣ್ಣ ತಮ್ಮಂದ್ರಿಗೆ ಕಟ್ಟಾಕ್ಬಿಟ್ರೆ ಕಷ್ಟ ಅಲ್ವಾ, ಆ ಕೇತು ಗ್ರಹದ ದೇವಸ್ಥಾನಕ್ಕೆ ಹೋಗಿ. ಓಕೆ, ರಾಹು ಗ್ರಹದ ದೇವಸ್ಥಾನ ತಿರುನಾಗೇಶ್ವರ ಹೋಗಿ ಬನ್ನಿ, ಮಂಗಳವಾರನೇ ಹೋಗಿ ಬನ್ನಿ ವೈದ್ಯೇಶ್ವರನ ಕೋಯಿಲ್ಗೆ. ಆಮೇಲೆ ರಾಹು ಕೇತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇ ಆದರೆ ಈ 2 ಪ್ರಾಬ್ಲಮ್ ಹೇಳಿದ್ನಲ್ಲ, ಈ 2 ಪ್ರಾಬ್ಲಮಿಂದ ಈಚೆ ಬಂದುಬಿಡ್ತೀರಾ. ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಅಣ್ಣ ತಮ್ಮಂದ್ರ ಪ್ರಾಬ್ಲಮ್ ಬರೋಲ್ಲ, ನಿಮ್ಮ ತಂದೆ ಜೊತೆ ಕಿತ್ತಾಟ ಅವು ಇವು ಬರೋಲ್ಲ, ತಂದೆ ಆರೋಗ್ಯ ಸ್ಟೆಬಿಲಿಟಿ ಇರುತ್ತೆ, ಅಣ್ಣ ತಮ್ಮಂದ್ರ ಆರೋಗ್ಯ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ, ಪ್ರಾಬ್ಲಮ್ಸ್ ಯಾವುದೂ ಆಗಲ್ಲ. ಇದರಿಂದ ಹೊರಬರ್ತಕ್ಕಂಥದ್ದಕ್ಕೆ ನೀವು ಹೇಳಬೇಕಾಗಿರೋ ನಿಮ್ಮ ರಾಶಿ ಅಧಿಪತಿಯ ಬುಧ ಬಂದು ನಿಮ್ಮ ಅಧಿಪತಿ. ಅದರಿಂದ ಓಂ ಬ್ರಾಂ ಬ್ರೀಂ ಬ್ರೌಂ ಸ ಬುಧಾಯ ನಮಃ ಈ ಮಹಾಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಟ್ರಾವೆಲ್ ಮಾಡೋವಾಗ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ವೆಯ್ಟ್ ಮಾಡ್ತಿದ್ದೀರಿ, ವಾಕಿಂಗ್ ಹೋಗ್ತಿದ್ದೀರಿ, ಓಂ ಬ್ರಾಂ ಬ್ರೀಂ ಬ್ರೌಂ ಸ ಬುಧಾಯ ನಮಃ ಈ ಮಂತ್ರವನ್ನು ಎಷ್ಟು ಬಾರಿ ಆಗುತ್ತೋ ಅಖಂಡ ಜಪ ಅಂತ ಮಾಡಿ ವರ್ಷ ಪೂರ್ತಿ ಚೆನ್ನಾಗಿರ್ತೀರ ಅಂತ ಹೇಳ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.